ಮರಳು ದಂಧೆಗೆ ಕಾಕಿ ಸಾಥಿದ್ಯಾ? ಕಾನೂನು ಕಾಪಾಡಬೇಕಾದವರೇ ಮರಳು ಮಾಫಿಯಾದ ಬೆನ್ನಿಗೆ ನಿಂತಿದ್ದಾರ? ಪಿಎಸ್ಐಗೆ ಹೋಗುತ್ತಾ ಮಂತ್ಲಿ? ಇದಕ್ಕೆ ಸೊಪ್ಪು ಹಾಕೋ ರೀತಿ ಇದೆ ಈ ಆಡಿಯೋ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕೇಳಿ ಬರ್ತಾ ಇರುವ ಆರೋಪಗಳು ಪೊಲೀಸ್ ಇಲಾಖೆಯೇ ಮುಜುಗರಕ್ಕೀಡಾಗುವಂತಿದೆ. ಹಗಲು ರಾತ್ರಿ ಎನ್ನದೆ ಮರಳು ಲೂಟಿ ನಡೀತಾ ಇದೆ. ನದಿಯ ಒಡಲನ್ನ ಖಾಲಿ ಮಾಡ್ಲಾಗ್ತಾ ಇದೆ. ಆದ್ರೆ ದಂಧೆಕೋರರ ವಾಹನಗಳ ಚಕ್ರ ಮಾತ್ರ ನಿಲ್ತಾ ಇಲ್ಲ. ಇದೀಗ ದಂಧೆಯ ಹಿಂದೆ ಪೊಲೀಸ್ ಇಲಾಖೆಯ ಕೆಲವರ ಕೈವಾಡ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ತಡರಾತ್ರಿ ಮರಳು ತುಂಬಿದ ವಾಹನಗಳು ಪೊಲೀಸ್ ಠಾಣಾ ಮುಂದೆಯೇ ರಾಜಾರೋಷವಾಗಿ ಓಡಾಡ್ತಾ ಇದೆ. ಅವುಗಳನ್ನ ಹಿಂಬಾಲಿಸಿದ ವೇಳೆ ಬೆಚ್ಚಿ ಬೀಳುವ ಮಾಹಿತಿ ಹೊರಬಿದ್ದಿದೆ. ಮರಳು ಸಾಗಣೆ ನಡೆಸುವ ವ್ಯಕ್ತಿಯೊಬ್ಬನ ಜೊತೆ ನಡೆದಿರುವ ಆಡಿಯೋ ಸಂಭಾಷಣೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಗಡದ ಅವರಿಗೆ ಮಂತ್ಲಿ ನೀಡಿರುವ ಬಗ್ಗೆ ಆರೋಪ ಕೇಳಿ ಬಂದಿದೆ. ಇದು ಕೇವಲ ಅಕ್ರಮ ಮರಳು ದಂಧೆಯಲ್ಲ, ಕಾನೂನು ವ್ಯವಸ್ಥೆಯ ಮೇಲಿನ ಜನರ ನಂಬಿಕೆಗೆ ಬಿದ್ದಿರುವ ದೊಡ್ಡ ಹೊಡೆತ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣವೇ ಆಡಿಯೋದಲ್ಲಿರುವ ಆರೋಪಗಳ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕು. ತಪ್ಪಿತಸ್ಥರು ಯಾರೇ ಆಗಿರ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ಯಾಕಂದ್ರೆ ಮರಳು ಕಳ್ಳರಿಗಿಂತ ಅಪಾಯಕಾರಿ ಕಳ್ಳರಿಗೆ ರಕ್ಷಣೆ ಕೊಡುವ ವ್ಯವಸ್ಥೆ. ಇನ್ನು ಈ ತನಿಖೆಯಿಂದ ಮಾತ್ರ ಮರಳು ದಂಧೆಯ ಕರಾಳ ಮುಖಗಳು ಹೊರಬರಲು ಸಾಧ್ಯ. ಖಾಲಿ ಮಾಡ್ಬೇಕನಿಲ್ಲ ಅವ್ನ ಗಾಡಿನ ಮಂತ್ಲಿ ಕೊಟ್ರಿ ನೀವು ಅವ್ರಿಗೆ? ಮಂತ್ಲಿ ಕೊಟ್ರಿ ಇಲ್ಲ? ಕೊಟ್ಟಿವಣ್ಣ. ಯಾರು ಕೊಟ್ರಿ? ಅವ್ರ ಸರ್ಗೆ ಮುಟ್ಸಿವಿ. ಪೇಸ್ವಾಯ್ಗಾರಿ? ಹ್ಞೂ ರೀ. ತಾವ್ ಯಾಕೆ ಹಿಡ್ಕೊಂಬಂದ್ರಿ? ನೀವು ತರಬೇರ ಅನ್ಸಿದ್ರಿಪ್ಪ. ನಾವ್ ಯಾಕೆ ತರ ಬಂದ್ರಿ? ತರಬೇತೀವಿ, ವಿಡಿಯೋ ಮಾಡ್ತೀವಿ, ಕೈ ಬಿಡ್ತೀವಿ. ನಾವ್ ಹಿಡಿದು ಒಳಗೆ ಹಾಕಾರ ನಾವ್ ಯಾರ? ನಮ್ದು ಇನ್ನೊಂದಣ್ಣ, ನಾವು ಪಾಸನೇ ಐತ್ರಿ ಅದ ಕಮರ್ಷಿಯಲ್ ಅದು. ನನಗೆ ಅದಕ್ಕೆ ಗೊತ್ತಾನೆ ಇಲ್ರಿ ಮತ್ತಣ. ಅಲ್ಲಿ ನೋಡೋಣ, ನಾವು ಏನ್ ನಿಮ್ಮ ಹರ್ತಿಲ್ಪ ಮತ್ತೇನ್ ಮತ್ತ ನನ್ನ ಮಾತು ಕೇಳ. ನಾ ಅಂಕಲ್ ಹಿಡಿದು ಸ್ಟೇಷನ್ಗೆ ಹಚ್ಚಿನ ಗಾಡಿನ. ಅದ ಇಲ್ಲಿ ಹುಡುಗ ವಿಡಿಯೋ ಮಾಡಕತ್ತಾರಪ್ಪ ಅಣ್ಣಾರನ್ನ. ಅದಕ್ಕೆ ವಿಡಿಯೋ ಮಾಡಿದ್ವಿ ಬಿಟ್ವಿ. ಅದು ಪೇಸ ಹೆಂಗ್ ಗೊತ್ತದ ನಾವು ವಿಡಿಯೋ ಮಾಡಿವನ? ಅಲ್ಲಿ ನಮ್ಮ ಹುಡುಗನ್ರಿ ಅಣ್ಣಾರ್ ಹಿಂಗ್ ವಿಡಿಯೋ ಮಾಡಕತ್ತಾರ ಅನ್ನ. ವಿಡಿಯೋ ಮಾಡಿ ಬಿಟ್ಟು ಕಳ್ಸಿಲ್ಲ ಕೇಳ ಅವಂಗ. ಅದಕ್ಕ ಮತ್ ಮಲಪ್ ಹಚ್ಚಿದ್ರಿ ಅಣ್ಣ ಹಿಂಗ. ನಂದು ಮುತ್ತಣ ಕೇಳಿಲ್ಲ ಮೊದ್ಲಕ್ಕ. ವಿಡಿಯೋ ಮಾಡಿ ಗಾಡಿ ಬಿಟ್ಟಿವ ಬಿಟ್ಟಿಲ್ಲ ಕೇಳ್ಬಿಡ. ಈಗ ಅವಾಗ ಕಲನ ಸರ ತಂದ್ ಹಚ್ಚಾರನ್ರಿ? ಯಾರು ತಂದ್ರ ಕೇಳ, ಅವಂಗ ಕೇಳಿ ನಿಮ್ ಹುಡುಗ. ನಾವ್ ಅಂಕಲ್ ಹಿಡಿದಿಲ್ಲ ಗಾಡಿನ. ಆಯ್ತಣ್ಣ ಆಯ್ತು. ಹಿಡಿದು ವಿಡಿಯೋ ಮಾಡಿ ಕೈ ಬಿಟ್ಟಿವ್ ನಾವು. ಆಯ್ತಣ್ಣ. ಓಕೆ. ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ನಾವು ಎಂತ ಸರ್ತೆ ಮನವಿ ಕೊಟ್ಟರೆ ಇಲ್ಲಿ PSI ಮತ್ತು ಸಂಬಂಧಪಟ್ಟ ಇಲಾಖೆಯವರು ಲಕ್ಷ್ಮೇಶ್ವರದ ಶಿಗ್ಲಿ ನಾಕದಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯ ಟ್ಯಾಕ್ಟರ್ ಹೊಂಟತಿ ನೋಡ್ರಿ. ರಾತ್ರಿ ಈಗ ಸುಮಾರು 11 ಗಂಟೆ ಆಗಿತ್ತೆ. ಲಕ್ಷ್ಮೇಶ್ವರ ನಗರದ ಶಿಗ್ಲಿ ನಾಕದ ಹತ್ರ ಈಗಿನ ಟ್ಯಾಕ್ಟರ್ ಹೊಂಟ್ರು ಸತಿಗೆ ಸ್ಟೇಷನ್ ಮುಂದೆ ಬಂದಿದೆ. ಲಕ್ಷ್ಮೇಶ್ವರ ಸ್ಟೇಷನ್ ಮುಂದೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅಕ್ರಮ ಮರಳು ಗಣಿಗಾರಿಕೆ ಯಥಾವತ್ತಾಗಿ ನಡೆಯಾಗತೈತಿ. ಇಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇದಕ್ಕೆ ಸಹಕಾರ ಐತಿ. ಈ ಕೂಡಲೇ ಇಲ್ಲಿ PSI ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತಂದ್ರೆ ಇನ್ನೂ ಅವ್ಯಾತವಾಗಿ ಅಕ್ರಮ ಮರಳು ಗಣಿಗಾರಿಕೆ ಇಲ್ಲಿ ನಡೀತೈತಿ. ಇದೇ ವಿಚಾರವಾಗಿ ಹಿಂದೆ ಹುಲ್ಲೂರಿನಲ್ಲಿ ಒಂದು ಜೀವನ ಹೋಗೈತಿ. ಇಂಥ ವಿಚಾರವಾಗಿ ಗಂಭೀರವಾಗಿ ಪರಿಗಣನೆ ತಗೊಳ್ಳಾರಂಥ ಪೊಲೀಸ್ ಇಲಾಖೆ ವಿರುದ್ಧ ನಿರಂತರ ಹೋರಾಟ. ಯಾಕಂದ್ರೆ ನೋಡ್ರಿ ಅದೇ ಸ್ಟೇಷನ್ ಮುಂದೆನೇ ಬರ್ತೈತಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ. ಇಂಥ ಅಕ್ರಮ ಮರಳು ಗಣಿಗಾರ ನಗರದ ಶಿಗ್ಲಿ ನಾಕಾದ ಏನೊಂದು ಪಾಸ್ ಇಲ್ಲ ಏನಿಲ್ಲ ಈ ಗಾಡಿಗೆ. ಇಷ್ಟು ಅಕ್ರಮ ಮರಳು ಗಣಿಗಾರಿಕೆ ನಡೆದ್ರೆ ಈ ಹೋಗೇ ಬಿಟ್ರೆ ಬಿಡ ನಿನ್ನ ವಿಚಾರ ಕೊಟ್ಟಿದ್ದಲ್ಲ. ಅಷ್ಟೊತ್ತು ಬೇಕಾತ ನೀನು ಪಂಪ್ ಸರ್ಕಲ್ಗೆ ಹೋಗಕ್ಕೆ? ಇವತ್ತಿನ ದಿನ ಶಿಗ್ಲಿ ನಾಕದಾಗ ಸುಮಾರು 11:15ಕ್ಕೆ ನಾವು ವಿಡಿಯೋ ಮಾಡಿದಂಥ ಅಕ್ರಮ ಮರಳು ಗಣಿಗಾರಿಕೆ ಟ್ಯಾಕ್ಟ್ರ್ ಇದೆ. ಈಗ ಸದ್ಯ 11:50 ಆಗೈತಿ. ನಾವು ಅಕ್ರಮ ಮರಳು ಗಣಿಗಾರಿಕೆ ತಡೆಯೋಕೆ ವಿಫಲರಾದ ಇಲಾಖೆ ವಿರುದ್ಧ ವಿಡಿಯೋ ಮಾಡಿದಾಗ
ಇಲಾಖೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸಂಬಂಧಪಟ್ಟವ್ರು ಇದನ್ನು ಹಿಡ್ಕೊಂಬಂದು ಸ್ಟೇಷನ್ಗೆ ಹಚ್ಚ ಅಂತಾರ. ಏನು ಲೋಡ್ ಐತಣ್ಣ? ಎಲ್ಲಿ ಲೋಡ್ ಮಾಡಿರಿ? ಹುಲ್ಲೂರಾಗನ? ಗಾಡಿಯಲ್ಲಿ ಲೋಡ್ ಮಾಡಿ ಅಣ್ಣ? ಹಾಂ, ಹುಲ್ಲೂರಾಗ ಲೋಡ್ ಮಾಡಿ. ಪಾಸ್ ಎಲ್ಲಿದಕ್ಕೆ? ಹಾಂ, ಅಲ್ಲ, ಗಾಡಿ ಲೋಡ್ ಆಗಿದ್ದು ಹುಲ್ಲೂರಾಗ. ಏನು ಲೋಡ್ ಐತೆ ಇದಕ್ಕೆ? ಏನು ಲೋಡ್ ಐತೆ? ಉಸುಗೈತೆ? ಏನು ಲೋಡ್ ಐತೆ? ಎಲ್ಲಿ ತುಂಬಿರಿ ಗಾಡಿ? ಲೋಡ್ ಎಲ್ಲಾಗೈತಿ? ಹ್ಞೂ, ಅದೇ ಗಿಟ್ಟಾಗಿ ಲೋಡ್ ಮಾಡಿ. ಗಾಡಿ ಯಾರ್ದು? ಅಲ್ಲಿ ಲೋಡ್ ಆಗಿದ್ದು ಎಲ್ಲಿಂದ ಇದು? ಅಲ್ಲಿ ಯಾರು ಹಾಕಿರೋಲ್ಲ ಕೂಡ. ಗಾಡಿ ಎಲ್ಲಿ ಲೋಡ್ ಆಗ್ಯಾವ? ನದಿಗಿಟ್ಟಾಗ ಲೋಡ್ ಆಗೈತನ? ಪಾಸ್ ಎಲ್ಲಿದೆ? ವಾಸನದ ಐತಲ್ಲ ಪಾಸ್? ನೀ ಗಾಡಿ ಲೋಡ್ ಮಾಡಿದ್ದೆ ಅಲ್ಲಿ? ನದಿಗಿಟ್ಟು ಯಾವ ತಾಲೂಕು ಬರೋದಾಗ? ನದಿಗಿಟ್ಟಿ ಅಂದ್ರೆ ಲಕ್ಷ್ಮೇಶ್ವರದ ಎಷ್ಟು ಕಿಲೋಮೀಟರ್ ಐತೆ? ಆಯ್ತು ನೋಡಿ. ಉಸುಗ ತುಂಬಿ ಹೋದಲ್ಲ?